ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನ, ವ್ಯಾಪಾರ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ, ಕುಟುಂಬದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅಶುಭವಾಗಲಿದೆ, ಯಾವುದರಲ್ಲಿ ಎಚ್ಚರಿಕೆ ವಹಿಸಬೇಕು, ಇದಕ್ಕೆಲ್ಲ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನನ್ನ ಚಾನಲಲ್ಲಿ ಬರುವಂತಹ ಈ ಸಣ್ಣ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳೇ ನಿಮ್ಮ ಜೀವನದಲ್ಲಿ ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ತಪ್ಪದೇ ನೀವೇನು ಮಾಡಬೇಕು ಅಂದರೆ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಬೇಕು. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಂಡು ಸಾಕಷ್ಟು ಸಮೃದ್ಧಿ, ಸಂಪತ್ತು, ನೆಮ್ಮದಿ, ಆರೋಗ್ಯ ಹೆಚ್ಚಳವಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ವೃಶ್ಚಿಕ ರಾಶಿಯವರಿಗೆ 2026ನೇ ವರ್ಷವು ಅತ್ಯಂತ ಮಹತ್ವದ ಮತ್ತು ಅದ್ಭುತವಾದ ತಿರುವುಗಳನ್ನು ತರಲಿದೆ. ಜೂನ್ ತಿಂಗಳವರೆಗೆ ಸ್ನೇಹಿತರೆ, ಅಷ್ಟಮ ಗುರುವಿನ ಪ್ರಭಾವದಿಂದ ಕಷ್ಟಗಳನ್ನು ಎದುರಿಸುತ್ತಿದ್ದಂತಹ ವೃಶ್ಚಿಕ ರಾಶಿಯವರು ಜೂನ್ ತಿಂಗಳ ನಂತರ ಉಚ್ಚ ಗುರುವಿನ ಆಗಮನದಿಂದ ಕರ್ಕಟಕ ರಾಶಿಗೆ ಇವರಿಗೆ ವಿಶೇಷ ರಾಜಯೋಗ ಮತ್ತು ಗುರುಬಲ ಪ್ರಾಪ್ತಿಯಾಗಲಿದೆ. ಹಾಗಿದ್ದರೆ ಜೂನ್ನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ವೃಶ್ಚಿಕ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ, ಪರಾಭವ ನಾಮ ಸಂವತ್ಸರದ ಜೂನ್ 2026 ಕೊನೆಯ ದಿನಗಳಿಂದ ಅಪಾರ ಅದೃಷ್ಟವನ್ನು ತರುವುದರ ಜೊತೆಗೆ ಕೆಲವು ಸವಾಲುಗಳನ್ನು ಏಕಕಾಲದಲ್ಲಿ ನೀಡುತ್ತಿದೆ. ಕಳೆದ ಒಂದು ವರ್ಷದಿಂದ ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಾ ಪುನರ್ವರ್ತಿತ ಸವಾಲುಗಳನ್ನು ತಂದಿದ್ದಂತಹ ಗುರು ಭಗವಾನ್ ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಕರ್ಕಟಕ್ಕೆ ಪ್ರವೇಶಿಸುತ್ತಾರೆ. ಇದು ನಿಮಗೆ ಸರ್ವಶ್ರೇಷ್ಠ ವರದಾನವಾಗಿ ಪರಿಣಮಿಸುತ್ತದೆ ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಈ ಕಾರಣದಿಂದಾಗಿ ಆರ್ಥಿಕ ಮತ್ತು ವೃತ್ತಿಪರ ಅಡಚಣೆಗಳು ದೈವಿಕ ಕೃಪೆಯಿಂದ ಸುಗಮವಾಗಿ ನಿವಾರಣೆಯಾಗುತ್ತವೆ. ಆದಾಗ್ಯೂ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳನು ತಿಂಗಳ ಬಹುಪಾಲು ಅದ್ಭುತ ಫಲಿತಾಂಶಗಳನ್ನು ಒದಗಿಸಿದರು. ಜೂನ್ 21ರ ನಂತರ ಸೂರ್ಯನು 8ನೇ ಮನೆಗೆ ಮಿಥುನಕ್ಕೆ ಪ್ರವೇಶಿಸುವುದರಿಂದ ದೈಹಿಕ ಆಯಾಸ ಮತ್ತು ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯವಿದೆ. ಆರೋಗ್ಯ ಮತ್ತು ದಾಂಪತ್ಯದ ಬಗ್ಗೆ, ಸುಖದ ಬಗ್ಗೆ ಕಾಳಜಿ ವಹಿಸಿ ಸ್ನೇಹಿತರೆ. ದಾಂಪತ್ಯ ಸುಖದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ವೃಶ್ಚಿಕ ರಾಶಿಯವರು. ಯಾಕಂದರೆ 21ರ ನಂತರ 8ನೇ ಮನೆಗೆ ಸೂರ್ಯನ ಪ್ರವೇಶ ಮತ್ತು ತಿಂಗಳ ಕೊನೆಯಲ್ಲಿ 7ನೇ ಮನೆಗೆ ಮಂಗಳನ ಆಗಮನವು ಕೌಟುಂಬಿಕ ಘರ್ಷಣೆಗಳು ಮತ್ತು ಉಷ್ಣ ಸಂಬಂಧಿತ ಕಾಯಿಲೆಗಳನ್ನು ಪ್ರಚೋದಿಸಬಹುದು. ಈ ತಿಂಗಳು ಮೌನವೇ ನಿಮ್ಮ ದೊಡ್ಡ ಅಸ್ತ್ರ ಅಂತಲೇ ಹೇಳಬಹುದು. ವಿರೋಧಿಗಳ ಮೇಲೆ ವಿಜಯ ಮತ್ತು ಅಪಾರ ಧೈರ್ಯ ಹೆಚ್ಚಾಗಲಿದೆ. ನಿಮ್ಮ ರಾಶಿಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ 6ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮಗೆ ಸಾಟಿ ಇಲ್ಲದ ಪರಾಕ್ರಮವನ್ನು ನೀಡುತ್ತಾನೆ. ಕಚೇರಿಯ, ರಾಜಕೀಯ ಅಥವಾ ಕಾನೂನು ಹೋರಾಟಗಳಲ್ಲಿ ನೀವು ಸಂಪೂರ್ಣ ವಿಜಯವನ್ನು ಸಾಧಿಸಲಿದ್ದೀರಿ ಸ್ನೇಹಿತರೆ. ಅದೇ ರೀತಿ ಅದ್ಭುತ ಅದೃಷ್ಟದ ಸಮಯ ನಿಮ್ಮದಾಗಲಿದೆ. ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಗೆ ಉಚ್ಚ ಗುರುವಿನ ಆಗಮನವು ಒಂದು ಪ್ರಮುಖ ಮೈಲಿಗಲ್ಲು. ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಅದೃಷ್ಟವು ಪ್ರಮುಖ ವಿಜಯಗಳತ್ತ ನಿಮ್ಮನ್ನು ಮುನ್ನಡೆಸಲಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ,
ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರಲ್ಲಿ ಶುಭ ಅನ್ನೋದನ್ನ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ವೃತ್ತಿಪರ ಕ್ಷೇತ್ರಗಳಲ್ಲಿ ಹೆಚ್ಚು ವೈವಿಧ್ಯಮಯವಾದರೂ ಒಟ್ಟಾರೆಯಾಗಿ ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಕರ್ಮಸ್ಥಾನವಾದಂತಹ 10ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸಾಂದರ್ಭಿಕವಾಗಿ ನಿಮ್ಮ ದೈನಂದಿನ ಕೆಲಸದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಅಂದರೆ ನಿರ್ಪತ್ತಿ ಅಂತಲೇ ಹೇಳಬಹುದು, ಅಥವಾ ಆಸಕ್ತಿಯ ಕೊರತೆಯನ್ನು ಪ್ರಚೋದಿಸಬಹುದು. ಅದೇಗೋ ನಿಮ್ಮ ರಾಶಿಯ ಅಧಿಪತಿಯಾಗಿರುವ ಮಂಗಳನು ಜೂನ್ 21ರವರೆಗೆ ತನ್ನದೇ ಆದಂತಹ 6ನೇ ಮನೆಯಲ್ಲಿ ಅತ್ಯಂತ ಪ್ರಬಲವಾಗಿರುವುದರಿಂದ ನೀವು ಎಲ್ಲ ವೃತ್ತಿಪರ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುತ್ತೀರಿ. ಕಚೇರಿಯ ರಾಜಕೀಯವನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲುವಿರಿ ಮತ್ತು ಗುಪ್ತ ಶತ್ರುಗಳ ಮೇಲೆ ವಿಜಯಶಾಲಿಯಾಗಿರುತ್ತೀರಿ. ನಿಮ್ಮ 10ನೇ ಅಧಿಪತಿಯಾದ ಸೂರ್ಯನು ಜೂನ್ ದ್ವಿತೀಯಾರ್ಧದ ನಂತರ 8ನೇ ಮನೆಗೆ ಬದಲಾದಾಗ ಸರ್ಕಾರಿ ನೌಕರರು ಅಥವಾ ಆಡಳಿತಾತ್ಮಕ ವೃತ್ತಿಪರರು ಹಠಾತ್ ಅನಿರೀಕ್ಷಿತ ಕಚೇರಿ ವರ್ಗಾವಣೆಗಳನ್ನು ಎದುರಿಸಬಹುದು. ಅದೇನೇ ಇದ್ದರೂ ಕೂಡ 9ನೇ ಮನೆಯಲ್ಲಿರುವ ಉಚ್ಚ ಗುರುವು ನೇರವಾಗಿ ನಿಮ್ಮ ಲಗ್ನವನ್ನು ದೃಷ್ಟಿಸುವುದರಿಂದ ನಿಮ್ಮ ಸಹಜ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸ್ನೇಹಿತರೆ ನೀವು ಎಲ್ಲ ಸವಾಲಿನ ಸಂದರ್ಭಗಳನ್ನು ಸಲೀಸಾಗಿ ನಿರ್ವಹಿಸುತ್ತೀರಿ. ಅದೇ ರೀತಿ ವ್ಯಾಪಾರ ಮತ್ತು ವ್ಯವಹಾರಸ್ಥರಿಗೆ ಹೇಳೋದಾದರೆ ತಿಂಗಳ ದ್ವಿತೀಯಾರ್ಧವು ಅಸಾಧಾರಣ ಲಾಭದಾಯಕವೆಂದು ಭರವಸೆಯನ್ನು ನೀಡುತ್ತದೆ. ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಅಧಿಪತಿಯಾದ ಶುಕ್ರನು ಉಚ್ಚ ಗುರುವಿನೊಂದಿಗೆ ವಿಲೀನಗೊಳ್ಳಲು ನಿಮ್ಮ ಭಾಗ್ಯ ಸ್ಥಾನವಾದಂತಹ 9ನೇ ಮನೆಗೆ ಕರ್ಕಟಕ್ಕೆ ಆಗಮಿಸುತ್ತಾರೆ. ಆಮದು ರಫ್ತು ಸಂಸ್ಥೆಗಳು, ಟ್ರಾವೆಲ್ಸ್, ಶಿಕ್ಷಣ ಸಂಸ್ಥೆಗಳು ಮತ್ತು ಸಲಹಾ ಇಂಜಿನ್ಗಳನ್ನು ನಡೆಸುತ್ತಿರುವವರಿಗೆ, ರಿಯಲ್ ಎಸ್ಟೇಟನ್ನು ನಡೆಸುತ್ತಿರುವವರಿಗೆ ಈ ತಿಂಗಳು ಅತ್ಯಂತ ಶಕ್ತಿಯುತ ಸಂಯೋಜನೆಯು ಅಭೂತಪೂರ್ವ ಅಂತಂದರೆ ಸ್ನೇಹಿತರೆ ಗ್ರಾಹಕರ ದಟ್ಟಣೆಯನ್ನು ತರುತ್ತದೆ. ವೃಶ್ಚಿಕ ರಾಶಿಯವರಿಗೆ ವಿದೇಶಿ ಸಂಸ್ಥೆಗಳೊಂದಿಗೆ ನೀವು ಲಾಭದಾಯಕ ಒಪ್ಪಂದಗಳಿಗೆ ಸಹಿಯನ್ನು ಹಾಕುವಿರಿ. ಇದಕ್ಕೆ ವ್ಯತಿರಿಕ್ತವಾಗಿ ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಯಾದ ಪಾಲುದಾರಿಕೆಯ ಸ್ಥಾನಕ್ಕೆ ಕಾಲಿಟ್ಟಾಗ ಹೆಚ್ಚಿನ ವಿವೇಚನೆಯ ಅಗತ್ಯವಿದೆ. ನಿಮ್ಮ ವಾಣಿಜ್ಯ ಸಹವರ್ತಿಗಳೊಂದಿಗೆ ಅನಗತ್ಯವಾದ ವಿವಾದಗಳು ಅಥವಾ ಘರ್ಷಣೆಗಳನ್ನು ನೀವು ಅನುಭವಿಸಬಹುದು. ನಿಮ್ಮ ವೈಯಕ್ತಿಕ ನಿರ್ಧಾರಗಳನ್ನು ನಿಮ್ಮ ಪಾಲುದಾರರ ಮೇಲೆ ಆಕ್ರಮಣಕಾರಿಯಾಗಿ ಇರುವುದನ್ನು ಆದಷ್ಟು ತಪ್ಪಿಸಿ. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು, ಲಾಭ ಇದೆಯಾ, ನಷ್ಟ ಇದೆಯಾ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅಶುಭವಾಗಲಿದೆ ಅನ್ನೋದನ್ನ ನೋಡೋದಾದರೆ ಆರ್ಥಿಕವಾಗಿ ನಿಮ್ಮ ಭೌತಿಕ ಸ್ಥಾನಮಾನವು ಅಗಾಧವಾಗಿ ಬೆಳೆಯುತ್ತದೆ ಖಚಿತ. ನಿಮ್ಮ ಸಂಪತ್ತು ಮತ್ತು ಆಸ್ತಿಯ ಅಧಿಪತಿಯಾದ ಗುರುವು ನಿಮ್ಮ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುವುದು ಅತ್ಯಂತ ಭವ್ಯವಾದಂತಹ ಆರ್ಥಿಕ ಹರಿವನ್ನು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ವಿವಾದದಲ್ಲಿದ್ದ ಪೂರ್ವಜರ ಆಸ್ತಿಗಳು ಅಥವಾ ಕೌಟುಂಬಿಕ ಆಸ್ತಿಗಳು ನಿಮ್ಮ ಪರವಾಗಿ ಇತ್ಯರ್ಥಗೊಳ್ಳುತ್ತವೆ ಮತ್ತು ಹಿಂದೆ ಸಿಲುಕಿಕೊಂಡಿದ್ದಂತಹ ಅಥವಾ ವಿಳಂಬವಾಗಿದ್ದಂತಹ ನಿಧಿಗಳು ಈ ತಿಂಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು. ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ವಿಮಾ ಪಾಲಿಸಿಗಳು ಅಥವಾ ಮೆಜಾರಿಟಿ ನಿಧಿಗಳ ಮೂಲಕ ಹಠಾತ್ ಒಟ್ಟು ಮೊತ್ತದ ಆದಾಯವನ್ನು ಪಡೆಯುವಂತಹ ಅದ್ಭುತ ಅವಕಾಶವಿದೆ. 9ನೇ ಮನೆಯಲ್ಲಿನ ಅನುಕೂಲಕರ ಗ್ರಹಗತಿಗಳಿಗೆ ಧನ್ಯವಾದಗಳನ್ನು ಹೇಳಿ ಮನೆಯಲ್ಲಿ ಶುಭ ಸಮಾರಂಭಗಳನ್ನು ಆಯೋಜಿಸಲು ಅಥವಾ ಶಾಂತಿಯುತ ತೀರ್ಥಯಾತ್ರೆಗಳನ್ನು ಕೈಗೊಳ್ಳಲು ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ ವೃಶ್ಚಿಕ ರಾಶಿಯವರು. ಆದರೆ ಮನೆಗೆ ಬೇಕಾಗಿರುವಂತಹ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಚಿನ್ನ, ಬೆಳ್ಳಿ, ಆಸ್ತಿಯನ್ನು ಖರೀದಿ ಮಾಡ್ತೀರಾ ಸ್ನೇಹಿತರೆ. ಇದೆಲ್ಲವೂ ನಿಮಗೆ ಸಂತೋಷವನ್ನು ನೀಡುವಂತಹ ವಸ್ತುಗಳು ಅಂತಲೇ ಹೇಳ್ಬೋದು. ಬಟ್ ಆನ್ಲೈನ್ ಶಾಪಿಂಗನ್ನು ಸ್ವಲ್ಪ ಕಡಿಮೆ ಮಾಡಿ ಅನಗತ್ಯ ಖರ್ಚುಗಳಿಂದ ದೂರ ಬನ್ನಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ 6ನೇ ಮನೆಯಲ್ಲಿರುವ ಮಂಗಳನು ನಿಮ್ಮ ದೈಹಿಕ ರೋಗ ನಿರೋಧಕ ಶಕ್ತಿಯನ್ನು ಅಸಾಧಾರಣವಾಗಿ ಬಲವಾಗಿರಿಸುತ್ತಾರೆ. ಯಾವುದೇ ಇಂದಿನ ದೈಹಿಕ ಸಮಸ್ಯೆಗಳಿಂದ ತ್ವರಿತ ಚೇತರಿಕೆಗೆ ಅನುವು ಮಾಡಿಕೊಡುತ್ತಾರೆ. ಅದಿಯಾಗೋ ಜೂನ್ ದ್ವಿತೀಯಾರ್ಧದಿಂದ ಸೂರ್ಯನು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಕಟ್ಟುನಿಟ್ಟಾದಂತಹ ಆರೋಗ್ಯ ನಿಯಮಗಳನ್ನು ಪಾಲಿಸಬೇಕು. 8ನೇ ಮನೆಯಲ್ಲಿನ ಸೂರ್ಯನ ಉಷ್ಣ ಶಕ್ತಿಯು ಕಣ್ಣುಗಳಲ್ಲಿ ಉರಿ, ಹೊಟ್ಟೆಯ ಉಷ್ಣತೆ, ಆಮ್ಲೀಯತೆ, ಅಸಿಡಿಟಿ ಅಥವಾ ಸ್ನೇಹಿತರೆ ತಲೆನೋವು
ತೀವ್ರ ಹೊಟ್ಟೆ ನೋವು ಉಂಟಾಗಬಹುದು. ಸೊ ಹಾಗಾಗಿ ಉಷ್ಣದಿಂದ ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಇದಲ್ಲದೆ ಜೂನ್ 21ರಂದು ಮಂಗಳನು ನಿಮ್ಮ 7ನೇ ಮನೆಗೆ ಬದಲಾದಾಗ ಅಪ್ರಚೋದಿತ ಆಕ್ರಮಣಶೀಲತೆ ಅಥವಾ ಒತ್ತಡದ ಮಟ್ಟಗಳು ಏರಿಕೆಯಾಗಬಹುದು. ರಕ್ತದೊತ್ತಡದಲ್ಲಿ ಏರಿಳಿತಗಳನ್ನು ಎದುರಿಸುತ್ತಿರುವವರು ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ತಂಪಾದ ಆಹಾರ ಪದಾರ್ಥಗಳನ್ನು ಸೇವಿಸುವುದು, ಸಾಕಷ್ಟು ಮಜ್ಜಿಗೆಯನ್ನು ಕುಡಿಯುವುದು, ಎಳನೀರನ್ನು ಕುಡಿಯುವುದು, ಹೈಡ್ರೇಟೆಡ್ ಆಗಿರುವುದು ನಿಮಗೆ ಗಮನಾರ್ಹವಾಗಿ ಸಹಾಯವನ್ನು ಮಾಡುತ್ತದೆ. ಇದರ ಜೊತೆಗೆ ಮೆಡಿಟೇಷನನ್ನು ಮಾಡಿ, ವ್ಯಾಯಾಮವನ್ನು ಮಾಡಿ, ವಾಕಿಂಗನ್ನು ಮಾಡಿ ಸ್ನೇಹಿತರೆ, ಉನ್ನತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಇವನ್ನೆಲ್ಲ ಅನುಸರಿಸಬೇಕಾಗುತ್ತದೆ. ವೃಶ್ಚಿಕ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕೌಟುಂಬಿಕ ಸಂಬಂಧಗಳಲ್ಲಿ ನಿಮ್ಮ 9ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ತಂದೆಯ ದೈಹಿಕ ಆರೋಗ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತಾರೆ ಮತ್ತು ಅವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಗಾಢವಾಗಿಸುತ್ತಾರೆ. ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲು ನೀವು ಸುಂದರವಾದ ಯೋಜನೆಗಳನ್ನು ರೂಪಿಸುತ್ತೀರಿ. ಮತ್ತೊಂದೆಡೆ ನಿಮ್ಮ ವೈವಾಹಿಕ ಜೀವನವು ಈ ತಿಂಗಳು ಕೆಲವು ಬಿರುಗಾಳಿಯ ಹಂತಗಳನ್ನು ಎದುರಿಸಬಹುದು. ಜೂನ್ 21ರ ನಂತರ 7ನೇ ಮನೆಯಲ್ಲಿಯೇ ಮಂಗಳನ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ತೀವ್ರವಾದ ಅಹಂಕಾರದ ಘರ್ಷಣೆಗಳನ್ನು ಮೇಲ್ಗೈ ತರಬಹುದು. ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗಬಹುದು. ಪ್ರತಿ ವಾದವನ್ನು ಗೆಲ್ಲಲೇಬೇಕು ಎಂಬ ಹಠವನ್ನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟು ಬಿಡುವುದು, ಇನ್ನು ಅನಗತ್ಯ ವಿವಾದಗಳನ್ನು ಮಾಡುವುದು ತಪ್ಪಿಸಿಬಿಡಿ ಮತ್ತು ತಾಳ್ಮೆಯೇ ಮೌನವನ್ನು ಕಾಯ್ದುಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಲಭವಾಗಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿ ವಿವಾದದಲ್ಲೂ ನನ್ನದೇ ಒಂದು ವಾದ ಗೆಲ್ಲಬೇಕು ಅನ್ನೋರು ಸ್ನೇಹಿತರೆ ಸಂಬಂಧಗಳಲ್ಲಿ ಬಿರುಕು ಮೂಡಲಿದೆ. ಸೊ ಹಾಗಾಗಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ. ಆದಷ್ಟು ಶಾಂತವಾಗಿರಿ ಸ್ನೇಹಿತರೆ. ಒಬ್ಬರು ಸೋಲಿದ್ರೆ ಒಬ್ಬರು ಗೆಲ್ಲುವುದು ನಿಮ್ಮ ಸಂಬಂಧಗಳಲ್ಲಿ ಮೇಲ್ಗೈ ಸಾಧಿಸಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ಹೊಂದಾಣಿಕೆ ಬೇಕು ಅಂದರೆ ನಿಮ್ಮ ವಿವಾದವನ್ನು ಬಿಟ್ಬಿಡಿ. ಇಲ್ಲ ಹೊಂದಾಣಿಕೆ ಬೇಡ, ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಲಿ ಅಂತಂದರೆ ವಿವಾದಗಳನ್ನು ಮಾಡ್ತಾ ಬನ್ನಿ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯ ಅಧಿಪತಿ ಗುರುವು ಭಾಗ್ಯದ ಸ್ಥಾನದಲ್ಲಿ ಹುಚ್ಚನಾಗಿರುವುದರಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಶೈಕ್ಷಣಿಕ ಯುಗಕ್ಕೆ ಕಾಲಿಡುತ್ತಿದ್ದಾರೆ. ಸಾಗರೋತ್ತರ ಉನ್ನತ ಶಿಕ್ಷಣಕ್ಕಾಗಿ, ಉದಾಹರಣೆಯಾಗಿ ಸ್ನಾತಕೋತ್ತರ ಪದವಿಗಳು ಅಥವಾ ವಿಶೇಷ ಸಂಶೋಧನೆ ಶ್ರಮಿಸುತ್ತಿರುವಂತಹ ಅಭ್ಯರ್ಥಿಗಳು ತನ್ನ ಪ್ರಯತ್ನಗಳಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ಗ್ರಹಣ ಶಕ್ತಿ ತೀಕ್ಷ್ಣವಾಗಿರುತ್ತದೆ. ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ತೇರ್ಗಡೆಯಾಗಲು ಇದು ಅನುವು ಮಾಡಿಕೊಡುತ್ತದೆ. ಜೂನ್ 22ರವರೆಗೆ 8ನೇ ಮನೆಯಲ್ಲಿರುವ ಬುಧನು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯನ್ನು ಒದಗಿಸುತ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ, ಕುಟುಂಬದಲ್ಲಿ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟರಲ್ಲಿ ನಿಮಗೇನಾದರೂ ಕೇಳಬೇಕು, ಡೌಟ್ಸ್ಗಳು ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಆನ್ಸರ್ ಮಾಡ್ತೀನಿ. ಇದರ ಜೊತೆಗೆ ಜೂನ್ ತಿಂಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಕೊನೆಯ ದಿನಗಳಲ್ಲಿ ಅನುಸರಿಸಿ. ಉಚ್ಚ ಗುರು ಸೃಷ್ಟಿಸಿದಂತಹ ಭವ್ಯವಾದ ಭಾಗ್ಯ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು 8ನೇ ಮನೆಯ ಸೂರ್ಯ ಹಾಗೂ 7ನೇ ಮನೆಯ ಮಂಗಳನಿಂದ ಉದ್ಭವಿಸುವಂತಹ ಆರೋಗ್ಯ ಮತ್ತು ಕೌಟುಂಬಿಕ ಅಡಚಣೆಗಳನ್ನು ತಟಸ್ಥಗೊಳಿಸಲು ನಾನು ಹೇಳುವಂತಹ ಪರಿಹಾರಗಳನ್ನು ಅಭ್ಯಾಸ ಮಾಡಿ. ದಕ್ಷಿಣಾಮೂರ್ತಿ ಸ್ತೋತ್ರ. ನಿಮ್ಮ ಉಚ್ಚ 9ನೇ ಮನೆಯ ಗುರುವಿನ ಸಂಪೂರ್ಣ ಪೂರ್ವಜಿತ ಮತ್ತು ದೈವಿಕ ಪ್ರತಿಫಲಗಳನ್ನು ಆಹ್ವಾನಿಸಲು ಹಳದಿ ಉಡುಪನ್ನು ಧರಿಸಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಥವಾ ಗುರುಸ್ತೋತ್ರವನ್ನು ಪಠಿಸಿ ಅಥವಾ ವಾಸುದೇವಯ್ಯ ಮಂತ್ರವನ್ನು ಅಂದರೆ ಭಗವತಿ ವಾಸುದೇವಯ್ಯ ಮಂತ್ರವನ್ನು ಭಗವದ್ಗೀತೆಯನ್ನು ಹೇಳುವುದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಸೂರ್ಯ ನಮಸ್ಕಾರ. ಜೂನ್ ದ್ವಿತೀಯಾರ್ಧದ ನಂತರ 8ನೇ ಮನೆಯಲ್ಲಿರುವ ಸೂರ್ಯನಿಂದ ಉಂಟಾಗುವ ಉಷ್ಣ ಸಂಬಂಧಿತ ಕಾಯಿಲೆಗಳು ಅಥವಾ ಹಠಾತ್ ಹಿನ್ನಡೆಗಳನ್ನು ತಡೆಯಲು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುತ್ತಾ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಕುಜದೋಷ ಶಾಂತಿ ಅಂದರೆ ಮಂಗಳನ ದೋಷ ಸ್ನೇಹಿತರೆ. ಜೂನ್ 21ರಂದು ಮಂಗಳನು 7ನೇ ಮನೆಗೆ ಪ್ರವೇಶಿಸಿದ ನಂತರ ಉದ್ಭವಿಸುವಂತಹ ಕೌಟುಂಬಿಕ ಘರ್ಷಣೆಗಳನ್ನು ಕರಗಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ
ಕೆಂಪು ಹೂಗಳಿಂದ ಪೂಜಿಸಿ ನಿಮ್ಮ ಸಂಗಾತಿಯೊಂದಿಗೆ ಶಾಂತಿಯುತವಾಗಿ ಮಾತನಾಡುವುದನ್ನು ನಿಮ್ಮ ಅತ್ಯುತ್ತಮ ವೈಯಕ್ತಿಕ ಪರಿಹಾರವಾಗಿ ಉಳಿಯುತ್ತದೆ. ಸೊ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಸ್ನೇಹಿತರೆ. ಇನ್ನು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದು, ಅನ್ನದಾನ, ಬಟ್ಟೆ ದಾನವನ್ನು ನೀಡುವುದು ಬಹಳ ಮುಖ್ಯ. ಈ ಪರಿಹಾರಗಳನ್ನು ವೃಶ್ಚಿಕ ರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ವೃಶ್ಚಿಕ ರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಿದ್ದೀರಾ, ದಯವಿಟ್ಟು ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.